ಸುಮಾರು 20 ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗವನ್ನ ಕೊಡಿಸಿದ್ದೀವಿ. ಅದು ಉಚಿತವಾಗಿ, ಯಾವುದೇ ಶುಲ್ಕ ಇಲ್ಲದೆ. ನಾವು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ SSLC ಮತ್ತು PUC ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳಿಗೆ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಅದನ್ನ ಆನ್ಸರ್ ಬುಕ್ಲೆಟ್ ಮಾಡಿ ಕೊಡ್ತಾ ಇದ್ವಿ. ಆದರೆ ಕೆಲವು ವರ್ಷಗಳಿಂದ ಕರ್ನಾಟಕ ಸರ್ಕಾರನೇ ಅದನ್ನು ಕೊಡ್ತಾ ಇರೋದ್ರಿಂದ ನಾವು ಅದನ್ನು ನಿಲ್ಲಿಸಿದ್ದೀವಿ. ಇವತ್ತು ಪ್ರಮುಖವಾಗಿ ಇಂದಿನ ಮಾಧ್ಯಮ ಗೋಷ್ಠಿಯಲ್ಲಿ ಈ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಾವೊಂದು ಕರಿಯರ್ ಗೈಡೆನ್ಸ್, ವೃತ್ತಿ ಮತ್ತು ಶಿಕ್ಷಣದ ಅವಕಾಶಗಳು SSLC ನಂತರ ಮತ್ತು PUC ನಂತರ ಏನೇನಿದೆ ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಒಂದು 60 ಪುಟಗಳ ಒಂದು ಬುಕ್ಲೆಟನ್ನು ಒಂದು ತಯಾರು ಮಾಡಿದ್ದೀವಿ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಆ ಪುಸ್ತಕವನ್ನು ಇವತ್ತು ಲಾಂಚ್ ಮಾಡಲಿಕ್ಕೆ ಮತ್ತು ನಮ್ಮ ಸಂಸ್ಥೆಯಿಂದ ಕೌಶಲ್ಯಾಭಿವೃದ್ಧಿಗೆ ಅನುಕೂಲ ಆಗಲಿಂತ ಒಂದು ಸ್ಕಾಲರ್ಶಿಪ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತೀವಿ. ಅದನ್ನು ಈ ವರ್ಷ ಮಾರ್ಚ್ 22ನೇ ತಾರೀಕು ಮತ್ತು ಏಪ್ರಿಲ್ 5ನೇ ತಾರೀಕು ಆ ಟೆಸ್ಟನ್ನು ಇಟ್ಕೊಂಡಿದ್ದೀವಿ. ಯಾವುದೇ SSLC ಮತ್ತು PUC ಬರೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯ ನಂತರ ಒಂದು ಈ ಟೆಸ್ಟ್ನಲ್ಲಿ, ಉಚಿತವಾದ ಈ ಟೆಸ್ಟ್ನಲ್ಲಿ, ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಭಾಗವಹಿಸಬಹುದು. ಅದರಿಂದ ಅವರೊಂದು ಕೌಶಲ್ಯ ವೃದ್ಧಿ ಆಗುತ್ತೆ ಮತ್ತು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ. ಹಾಗಾಗಿ ನಾವು ಅದನ್ನು ಕೂಡ ಮಾರ್ಚ್ 22 ಮತ್ತು ಏಪ್ರಿಲ್ 5ನೇ ತಾರೀಕು ಆ ಆಪ್ಟಿಟ್ಯೂಡ್ ಟೆಸ್ಟ್ನ ಇಟ್ಕೊಂಡಿದ್ದೀವಿ. ಅದು ಉಚಿತವಾಗಿರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಇರ್ತದೆ. ವಿದ್ಯಾರ್ಥಿಗಳು ತಮ್ಮ ಬೇಕಾದ ಭಾಷೆಯನ್ನು ಆಯ್ಕೆ ಮಾಡಬಹುದು. ಈಗ ನಾವು ಒಂದು ಕರಿಯರ್ ಗೈಡೆನ್ಸ್ ಬುಕ್ಕನ್ನು ನಾವು ಇಲ್ಲಿ ತಮ್ಮ ಮುಂದೆ ಇದನ್ನು ಲಾಂಚ್ ಮಾಡ್ತೀವಿ, ಪ್ರೆಸ್ ಕ್ಲಬ್ನಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಇದು ಕನ್ನಡ ಮತ್ತು ಇಂಗ್ಲೀಷ್ ಆಗಿದೆ. ಆ ವಿದ್ಯಾರ್ಥಿಗಳು ತಮ್ಮ SSLC ಮತ್ತು PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಕ್ಸಾಮ್ ಮುಗಿದ ಮೇಲೆ ಅಥವಾ ಮುಂಚೆ ತಮ್ಮದು ಒಂದು ID ಕಾರ್ಡ್ನ ತೆಗೆದುಕೊಂಡು ಬಂದು ನಮ್ಮ ಶಾಖೆಗಳಲ್ಲಿ, ಬೆಂಗಳೂರಿನ 12 ಶಾಖೆಗಳು ಮತ್ತು ಹಾಸನ ಮತ್ತು ಮೈಸೂರಿನ ಶಾಖೆಗಳಲ್ಲಿ ಇದನ್ನು ಪಡ್ಕೋಬಹುದು. ಅದನ್ನು ನಾನು ತಮ್ಮ ಮುಂದೆ ಪುಸ್ತಕಕ್ಕೆ ಇಷ್ಟಪಡ್ತೇನೆ. 24,000 ವಿದ್ಯಾರ್ಥಿಗಳಿಗೆ ಈ ವರ್ಷ ನಾನು ಈ ಪುಸ್ತಕಗಳನ್ನ ಕೊಡಬೇಕಂತ ನಾವು ಪ್ರಿಂಟ್ ಮಾಡಿದ್ದೀವಿ. ಕನ್ನಡ ಮತ್ತು ಇಂಗ್ಲೀಷ್ ಇರ್ತದೆ. ಅದು ಅಗತ್ಯ ಇದ್ದರೆ ಅದು ಡಿಮ್ಯಾಂಡ್ ತಕ್ಕನಾಗಿ ಮತ್ತೆ ನಾವು ಅದನ್ನು ಮರುಮುದ್ರಣ ಕೂಡ ಮಾಡ್ತೀವಿ. ಎಲ್ಲ ಮಾಹಿತಿಗಳು ಗೂಗಲಲ್ಲಿ ಇರ್ತದೆ, ಯೂಟ್ಯೂಬಲ್ಲಿ ಇರುತ್ತೆ, ಅಥವಾ ChatGPT ಇರ್ತದೆ, ಜೆಮಿನಲ್ಲಿ ಇರ್ತದೆ. ಅದು ವಿದ್ಯಾರ್ಥಿಗಳಿಗೆ ಸಂಕ್ಷಿಪ್ತವಾಗಿ ಯಾವ ಮಾಹಿತಿ ಯಾವ ರೀತಿ ಇರಬೇಕು ಅನ್ನೋ ಫ್ಲೋನಲ್ಲಿ ಅವರು ಪುಸ್ತಕವನ್ನು ಓದಿದರೆ ಅಥವಾ ಅದನ್ನು ನೋಟ್ ಮಾಡಿಕೊಂಡು ತಮ್ಗೆ ಏನು ಬೇಕು, ಜೀವನದಲ್ಲಿ ಏನಾಗಬೇಕು, ಮುಂದೆ ಯಾವ ವಿದ್ಯಾಭ್ಯಾಸ ಮಾಡಬೇಕು ಅಥವಾ ಯಾವ ಉದ್ಯೋಗ ಹೋಗ್ಬೇಕು ಅಂತೇಳಿ ಅವ್ರು ನೋಟ್ಬುಕ್ಕಲ್ಲಿ ಬರೆದುಕೊಂಡು ಅದನ್ನು ಮನೆಯವರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನ ಮಾಡುವಂಥ ಸಕಾಲ ಇದು.